ನಮಸ್ಕಾರ ಸ್ನೇಹಿತರೆ, ನಳಿನ ಹಬ್ ಚಾನಲ್ಗೆ ಸ್ವಾಗತ. ಇವತ್ತು ಕೂಡ ನಿಮ್ಮೊಂದಿಗೆ ಒಂದು ವಿಷಯದ ಬಗ್ಗೆ ಮಾತನಾಡೋಕ್ಕೆ ಬಂದಿದ್ದೀನಿ. ಬನ್ನಿ, ಫಸ್ಟ್ ನನ್ನ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋನ ಹಾಕಿದ್ದೀನಿ. ಅದು ರೆಸಿಪಿ. ಆ ರೆಸಿಪಿಯನ್ನು ನೋಡಿಕೊಂಡು ವಿಷಯವನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದು ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ನೀವು ನಿಮ್ಮ ಜೀವನಕ್ಕಾಗಿ ಬದುಕ್ತಿದ್ದೀರಾ ಅಥವಾ ಬೇರೆಯವರಿಗಾಗಿ ಬದುಕ್ತಿದ್ದೀರಾ? ಹೇಳಿ ನೋಡೋಣ. ಹೊಸ ಬಟ್ಟೆ ತೆಗೆದುಕೊಂಡ್ರು, ಹೊಸ ಮನೆ ಕಟ್ಟಿದ್ರು, ಹೊಸ ಕೆಲಸ ಹುಡುಕೊಂಡ್ರು, ಮಾಡಿದ್ರು. ಮೊದಲು ನಾವು ಯೋಚನೆ ಏನು ಮಾಡ್ತೀವಿ ಹೇಳಿ? ನೈಬರ್ಸ್ ಏನು ಹೇಳ್ತಾರೋ ಒಮ್ಮೆ ಯೋಚಿಸಿ. ನಾವು ನಮ್ಮ ಸಂತೋಷಕ್ಕಿಂತ ಬೇರೆಯವರ ಅಭಿಪ್ರಾಯಕ್ಕೆ ಹೆಚ್ಚು ಮಹತ್ವ ಕೊಡ್ತೀವಿ ಅಲ್ವಾ? ಹೌದಲ್ವಾ? ನಾವೇನಾದರೂ ಒಂದು ಹೊಸ ಬಟ್ಟೆ ತೊಗೊಂಡೋದ್ರೆ ಫಸ್ಟ್ ಪಕ್ಕದ ಮನೆಯವ್ರಿಗೆ ತೋರಿಸೋದು. ನಾವು ಒಂದು ಹೊಸ ಮನೆ ಕಟ್ತೀವಿ ಅಂದರೆ ಪ್ಲ್ಯಾನ್ ಮಾಡಿದರೆ ಅದನ್ನು ಕೂಡ ಅವರೆದುರಿಗೆ ಹೇಳ್ಕೊಳ್ತೀವಿ. ಇವತ್ತೊಂದು ಹೊಸ ಕೆಲಸಕ್ಕೆ ಹೋಗಿದ್ದೆ ಅಂದರೆ ಅದನ್ನು ಕೂಡ ಅಕ್ಕಪಕ್ಕದವ್ರ ಮನೆ ಮುಂದೆನೇ ನಾವು ಹೇಳ್ಕೊಳ್ತೀವಲ್ವ. ಒಂದು ಏನು ಅನ್ಕೊತಾರೋ ಏನೋ ಅಂದ್ಕೊಳ್ತಾ ಇರ್ತೀವಲ್ವ. ಅವರ ಅಭಿಪ್ರಾಯಕ್ಕೆ ಜಾಸ್ತಿ ನಾವು ಮಹತ್ವನ ಕೊಡ್ತಾ ಇರ್ತೀವಿ ಅಲ್ವಾ? ಇಂದು ಇದೇ ವಿಷಯದ ಬಗ್ಗೆ ನಾವು ಮಾತನಾಡೋಣ. ಬನ್ನಿ. ನೈಬರ್ಸ್ ಆರ್ ಪಾರ್ಟ್ ಆಫ್ ಲೈಫ್ ಅಂತ ಹೇಳ್ಬೋದು. ಮೊದಲು ಒಂದು ವಿಷಯ ಸ್ಪಷ್ಟವಾಗಿರಲಿ ಫ್ರೆಂಡ್ಸ್. ನಮ್ಮ ಮನೆಯ ಅಕ್ಕಪಕ್ಕದವರು, ನೆರೆಯವರು ನಮ್ಮ ಜೀವನದ ಒಂದು ಭಾಗ ಅಂತ ಹೇಳ್ಬೋದು. ಹೌದಲ್ವಾ? ನೈಬರ್ಸ್ ಆರ್ ಪಾರ್ಟ್ ಆಫ್ ದ ಲೈಫ್ ಅಂತ ಹೇಳ್ಬೋದು. ಅವರು ನಮ್ಮ ಜೀವನದ ಒಂದು ಭಾಗ ಅಂತ ಕೂಡ ಹೇಳ್ಬೋದು. ನೈಬರ್ಸ್ ನಮ್ಮ ಶತ್ರುಗಳೇನಲ್ಲ. ನಮ್ಮ ಅಕ್ಕಪಕ್ಕದವರು ನಮ್ಮ ಶತ್ರುಗಳೇನಲ್ಲ. ಒಳ್ಳೆಯ ಅಕ್ಕಪಕ್ಕದವರಿದ್ದರೆ ದೊಡ್ಡ ನಮಗೆ ಒಂದು ಆಶೀರ್ವಾದ. ತುರ್ತು ಪರಿಸ್ಥಿತಿಯಲ್ಲಿ ಅಂದರೆ ನಮ್ಗೆ ಏನಾದರೂ ಕಷ್ಟ ಬಂದಾಗ ಮೊದಲು ಸಹಾಯಕ್ಕೆ ಬರುವವರು ಅವರೇ ಅಲ್ವಾ? ಆದ್ದರಿಂದ ಅವರನ್ನು ಗೌರವಿಸಬೇಕು. ಆದರೆ ಅವರ ಅಭಿಪ್ರಾಯವೇ ನಮ್ಮ ಜೀವನದ ನಿರ್ಧಾರವಾಗಿರಬಾರ್ದು ಫ್ರೆಂಡ್ಸ್. ಒಳ್ಳೆಯ ಅಕ್ಕಪಕ್ಕದವರು ಜೀವನದ ದೊಡ್ಡ ಸಂಪತ್ತು ಅಂತ ಕೂಡ ಹೇಳ್ಬೋದು. ಅವರನ್ನು ಗೌರವಿಸಬೇಕು. ಆದರೆ ನಮ್ಮ ಜೀವನದ ಪ್ರಮುಖ ನಿರ್ಧಾರಗಳನ್ನು ಭಯದಿಂದ ಅಥವಾ ಜನರ ಅಭಿಪ್ರಾಯಕ್ಕಾಗಿ ತೆಗೆದುಕೊಳ್ಬಾರ್ದು. ಬಹಳ ಜನರು ಏನು ಮಾಡ್ತಾರೆ ಗೊತ್ತಾ? ಒಂದು ಬಿಗ್ಗೆಸ್ಟ್ ಮಿಸ್ಟೇಕ್ ಮಾಡ್ತಾರೆ. ತಮ್ಮ ನಿರ್ಧಾರಗಳನ್ನು ತಾವೇ ತೆಗೆದುಕೊಳ್ಳೋದಿಲ್ಲ. ಜನ ಏನು ಅಂದ್ಕೊಳ್ತಾರೋ, ನೈಬರ್ಸ್ ಏನು ಅಂದ್ಕೊಳ್ತಾರೋ ಅಂತ ನಿಮ್ಮ ಎಷ್ಟೋ ಕನಸುಗಳನ್ನು ನೀವು ಬಿಟ್ಬಿಟ್ಟಿದ್ದೀರಿ. ಒಂದು ಸತ್ಯ ಹೇಳ್ತೀನಿ ಕೇಳಿ. ನೀವು ಎಷ್ಟೇ ಒಳ್ಳೆಯವರಾಗಿದ್ದರೂ ಎಲ್ಲರನ್ನು ಸಂತೋಷಪಡಿಸಲು ಸಾಧ್ಯವಿಲ್ಲ. ನೀವು ಮೌನವಾಗಿದ್ದರೂ ಮಾತಾಡ್ತಾರೆ, ನೀವು ಯಶಸ್ವಿಯಾಗಿದ್ದರೂ ಮಾತಾಡ್ತಾರೆ, ನೀವು ಸೋತ್ರೂ ಮಾತಾಡ್ತಾರೆ. ಹಾಗಾದರೆ ಏಕೆ ಅವರಿಗಾಗಿ ನಿಮ್ಮ ಜೀವನವನ್ನು ಬದಲಾಯಿಸಬೇಕು ಅಲ್ವಾ? ರೆಸ್ಪೆಕ್ಟ್ ಕೊಡಿ, ನೋ ಡಿಪೆಂಡೆನ್ಸಿ. ನಾವು ರೆಸ್ಪೆಕ್ಟ್ ಕೊಡೋಣ ಅವ್ರಿಗೆ, ಆದರೆ ಅವ್ರ ಮೇಲೆ ಡಿಪೆಂಡ್ ಆಗಿರಬಾರ್ದು ಅಲ್ವಾ? ನೈಬರ್ಸನ್ನು ಗೌರವಿಸಿ, ಸಹಾಯ ಮಾಡಿ, ಸಹಾಯ ಕೇಳಿ, ಒಳ್ಳೆಯ ಸಂಬಂಧ ಇಟ್ಕೊಳ್ಳಿ. ಆದರೆ ನಿಮ್ಮ ನಿರ್ಧಾರಗಳನ್ನು ನಿಮ್ಮ ಮೌಲ್ಯಗಳ ಆಧಾರದ ಮೇಲೆ ತೆಗೆದುಕೊಳ್ಬೇಕು ನೀವು. ರೆಸ್ಪೆಕ್ಟ್ ಎವ್ರಿ ಒನ್, ಡಿಪೆಂಡ್ ಆನ್ ಯುವರ್ ಓನ್ ವಿಸಿಡಮ್ ಅಂತ ಕೂಡ ಹೇಳ್ಬೋದು. ಲೈವ್ ಯುವರ್ ಓನ್ ಲೈಫ್ ಅಲ್ವಾ? ಒಂದು ದಿನ ನೈಬರ್ಸ್ ಚೇಂಜ್ ಆಗ್ತಾ ಹೋಗ್ಬಿಡ್ತಾರೆ. ಅವ್ರು ಹೆಂಗೆ ಪರಿಸ್ಥಿತಿ ಚೇಂಜ್ ಆಗ್ತದೋ, ಪರಿಸ್ಥಿತಿ ಬದಲಾದಂಗೆ ಅವರು ಕೂಡ ಬದಲಾಗ್ತಾರೆ. ನಮಗೆ ಅಕ್ಕಪಕ್ಕದವರು ಯಾವಾಗಲೂ ಶಾಶ್ವತವಾಗಿ ಇದ್ದೇ ಇರ್ತಾರೆ. ಕೆಲವರು ಇರಲ್ಲ. ಆದರೆ ನಿಮ್ಮ ಜೀವನ ನಿಮ್ಮ ಜೊತೆಯೇ ಇರುತ್ತದೆ ಅಲ್ವಾ? ಆದ್ದರಿಂದ ಇತರರ ಅಭಿಪ್ರಾಯಕ್ಕೆ ಅಲ್ಲ, ನಿಮ್ಮ ಗುರಿಗಳಿಗೆ ಆದ್ಯತೆ ನೀಡಿ. ಒಂದು ಸ್ಮಾಲ್ ಸ್ಟೋರಿ ಹೇಳ್ತೀನಿ ಕೇಳಿ. ಒಬ್ಬ ತಂದೆ ಮಗ ಕತ್ತೆಯನ್ನು ಕರೆದುಕೊಂಡು ಹೋಗ್ತಾ ಇರ್ತಾರೆ. ಮೊದಲು ಇಬ್ಬರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಜನ ಹೇಳಿದರು, ಕತ್ತೆ ಇದೆ, ನಡ್ಕೊಂಡು ಹೋಗ್ತಾನೆ ಇದ್ದಾರೆ ಅಂತ ಹೇಳ್ತಾರೆ. ಆ ನಂತರ ಆ ಮಾತನ್ನು ಕೇಳಿ ಅವನ ಮಗ ಇದನ್ನಲ್ಲ ಕತ್ತೆ ಮೇಲೆ ಹತ್ತಿ ಕುಳಿತ. ಮತ್ತೆ ಜನ ಹೇಳಿದರು, ನೋಡಿ ತಂದೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾನೆ ಮಗ ಅಂತ ಹೇಳಿದರು. ನಂತರ ತಂದೆಯು ಕೂಡ ಕತ್ತೆಯ ಮೇಲೆ ಕುಳಿತ. ಜನರು ಮತ್ತೆ ಟೀಕಿಸಿದರು. ಕೊನೆಗೆ ಇಬ್ಬರು ಕುಳಿತಿದ್ರು. ಆಗ ಅಯ್ಯೋ ಪಾಪ, ಆ ಬಡ ಕತ್ತೆಗೆ ಎಷ್ಟು ಕಷ್ಟ ಕೊಡ್ತಿದ್ದಾರೆ ನೋಡಿ ಎಂದು ಹೇಳಿದರು. ಕೊನೆಯಲ್ಲಿ ಅವರಿಗೆ ಅರ್ಥವಾಯಿತು, ಜನರನ್ನು ಎಂದಿಗೂ ಸಂಪೂರ್ಣವಾಗಿ ತೃಪ್ತಿಪಡಿಸಲು ಸಾಧ್ಯವಿಲ್ಲ, ಅವರನ್ನೆಂದೂ ಮೆಚ್ಚಿಸಲು ಸಾಧ್ಯವಿಲ್ಲ ಅಂತ ಅವರಿಗೆ ತಿಳ್ಕೊಂಡ್ರು. ಹಾಗೆ ಸ್ನೇಹಿತರೆ, ನಾವು ಕೂಡ ಅಷ್ಟೇ. ಜನರನ್ನು ಯಾವತ್ತೂ ನಾವು ತೃಪ್ತಿಪಡಿಸೋಕ್ಕೆ ಸಾಧ್ಯನೇ ಇಲ್ಲ. ಅಕ್ಕಪಕ್ಕದವರು ನಮ್ಮ ಜೀವನದ ಒಂದು ಭಾಗ, ಆದರೆ ನಮ್ಮ ಜೀವನದ ಚಾಲಕರು ಅವರಲ್ಲ. ಅವರನ್ನು ಗೌರವಿಸಿ,
ಆದರೆ ನಿಮ್ಮ ಕನಸುಗಳನ್ನು ಅವರ ಅಭಿಪ್ರಾಯಕ್ಕೆ ಬಲಿಯಾಗಿಸಬೇಡಿ. ಅಕ್ಕಪಕ್ಕದವರನ್ನು ಗೌರವಿಸೋದು ತುಂಬ ಒಳ್ಳೆಯದು, ನಾನು ಒಪ್ಕೊತೀನಿ. ಒಳ್ಳೆಯ ಸಂಬಂಧ ಇಟ್ಟುಕೊಳ್ಳುವುದು, ಹೌದು, ಒಳ್ಳೆಯ ಫ್ರೆಂಡ್ಶಿಪ್ ಇಟ್ಕೊಳ್ಳಿ, ಇನ್ನೂ ಒಳ್ಳೆಯದು. ಆದರೆ ನಮ್ಮ ಜೀವನದ ಎಲ್ಲ ಸೀಕ್ರೆಟ್ಗಳನ್ನು ಅವ್ರಿಗೆ ಹೇಳಬಾರ್ದು. ನಾವೇನು ಸಾಧಿಸ್ತೀವಿ, ನಮ್ಮ ಏನು ಲೈಫಲ್ಲಿ ಸೀಕ್ರೆಟ್ ಇರ್ತಾವಲ್ಲ ಅವನ್ನೆಲ್ಲ ಅವ್ರಿಗೆ ಹೇಳಕ್ಕೆ ಹೋಗಬಾರ್ದು. ಅವರ ಅಭಿಪ್ರಾಯಕ್ಕೆ ನಮ್ಮ ಕನಸುಗಳನ್ನು ಬಿಟ್ಟು ಕೊಡುವುದು ಸರಿಯಲ್ಲ ಅಲ್ವಾ? ನೀವು ಯಾವ ಕೆಲಸ ಮಾಡಬೇಕು, ಯಾವ ಬಿಸ್ನೆಸ್ ಶುರು ಮಾಡಬೇಕು, ಯಾವ ಕೋರ್ಸ್ ಓದಬೇಕು, ಇವೆಲ್ಲ ನಿಮ್ಮ ಜೀವನದ ನಿರ್ಧಾರಗಳು. ಇವುಗಳನ್ನು ತೆಗೆದುಕೊಳ್ಳುವುದು ನೀವು. ನೈಬರ್ಸ್ ಅಲ್ಲಲ್ವಾ? ಸಮಾಜದ ಮಾತು ಎಂದಿಗೂ ನಿಲ್ಲುವುದಿಲ್ಲ. ನೀವೇನೇ ಮಾಡಿದ್ರೂ ಮಾತನಾಡ್ತಾರೆ. ನೀವೆಷ್ಟು ದೊಡ್ಡ ಸಾಧನೆ ಮಾಡಿದ್ರೂ ಮಾತನಾಡ್ತಾರೆ. ನೀವೆಷ್ಟು ಹಣವಂತರಾದರೂ ಮಾತಾಡ್ತಾರೆ. ನೀವು ಸೋತ್ರೂ ಮಾತಾಡ್ತಾರೆ. ಹಾಗಾದರೆ ಜನರ ಮಾತು ನಿಲ್ಲಿಸುವ ಪ್ರಯತ್ನ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಬಲಪಡಿಸುವ ಪ್ರಯತ್ನ ಮಾಡಿ. ನಿಮ್ಮ ಕನಸುಗಳಿಗೆ, ನಿಮ್ಮ ನಿರ್ಧಾರಗಳಿಗೆ, ನಿಮ್ಮ ಸಂತೋಷಕ್ಕೆ ನೀವೇ ಜವಾಬ್ದಾರರು. ನಾನು ಅಕ್ಕಪಕ್ಕದವರನ್ನು ದೂರವಿಡಿ ಅಂತ ಹೇಳ್ತಾ ಇಲ್ಲ. ಒಳ್ಳೆ ಸಂಬಂಧ ಇರಲಿ ಅವರ ಜೊತೆ. ಆದರೆ ಜನ ಏನು ಹೇಳ್ತಾರೆ ಎಂಬ ಭಯಕ್ಕೆ ಮಾತ್ರ ಬಲಿಯಾಗಬೇಡಿ. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಕನೆಕ್ಟ್ ಆಯಿತು ಅಂತ ತಿಳ್ಕೊಳ್ತೀನಿ. ನೋಡಿ, ನಾವು ಅಕ್ಕಪಕ್ಕದವ್ರ ನೆರೆಯವರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಟ್ಕೊಳ್ಳಿ, ಒಳ್ಳೆಯ ಸಂಬಂಧ ಇಟ್ಕೊಳ್ಳಿ, ಅವರಿಗೆ ಗೌರವ, ರೆಸ್ಪೆಕ್ಟ್ ಕೊಡಿ. ನೀವು ಸಹಾಯ ಮಾಡಿ, ಅವರು ನಿಮಗೆ ಸಹಾಯ ಮಾಡಲಿ. ಎಲ್ಲದನ್ನು ಒಳ್ಳೆಯದಾಗಿ ನೋಡಲಿ ಅವರು. ಆದರೆ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ ಅವರ ಅಭಿಪ್ರಾಯಕ್ಕೆ ನೀವು ಯಾವತ್ತೂ ಬಲಿಯಾಗಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.